ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಭೂಮಿಕಾ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ರಕ್ಷಾಬಂಧನ ಇದೆ. ಯಾವ ಥರ ಎಲ್ಲ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಕಾಣ್ತಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವೇ ಆ ವಿಡಿಯೋನ ನೋಡ್ಬೋದು. ಬನ್ನಿ ಇವಾಗ ಯಾವ ಥರ ಎಲ್ಲ ಆಚರಿಸ್ತೀವಿ ಅಂತ ಹೇಳ್ಬಿಟ್ಟು ನೋಡೋಣ. ನಾನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆನೇ ನಮ್ಮ ಪಾಪುಗೆ ಅವ್ರ ಸಿಸ್ಟರ್ಸು ರಾಖಿನ ಕಟ್ಟಿದ್ದಾರೆ. ಆ ವಿಡಿಯೋನು ಆ್ಯಡ್ ಮಾಡ್ತೀನಿ ಇದರಲ್ಲಿ. ನೋಡಿ, ರಾಖಿ ಕಟ್ಸ್ಕೊಳೋದಕ್ಕೆ ರೆಡಿ ಆಗಿಬಿಟ್ಟು ಕೂತ್ಕೊಂಡಿದ್ದಾರೆ. ನಾನು ರೆಡಿ ಮಾಡೋದು ವೀಡಿಯೋನ ತೊಗೋಬೇಕು ಅಂದ್ಕೊಂಡಿದ್ದೆ. ನಮ್ಮ ಪಾಪು ಸುಮ್ಮನೆ ಇರಲಿಲ್ಲ, ಅದಕ್ಕೋಸ್ಕರನೇ ರೆಡಿ ಮಾಡೋದು. ಏನು ವೀಡಿಯೋನ ತಗೊಂಡಿಲ್ಲ. ನೋಡಿ ಯಾವ ಥರ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನನಗೆ. ತುಂಬಾ ಇಬ್ಬರು ಚೆನ್ನಾಗಿ ಕಾಣಿಸ್ತಾ ಇದ್ದರು. ನೋಡಿ, ಅವರ ಅಮ್ಮ ಹೇಳ್ಕೊಡ್ತಾ ಇದ್ದಾರೆ. ಅದ್ರ ಸೇಮ್ನಾಗೆ ಮಾಡ್ತಾ ಇದ್ದಾಳೆ ಕೃತಿಕಾ. ನಮ್ಮ ಪಾಪುದು ಫಸ್ಟ್ ಟೈಮ್ ಇದು ರಕ್ಷಾಬಂಧನ ಹಬ್ಬ. ಫಸ್ಟ್ ಟೈಮ್ ಅವನು ಕೂಡ ರಾಗಿ ಕಟ್ಸ್ಕೊತಾ ಇರೋದು. ನೋಡಿ, ಕುಂಕುಮನ ಹಚ್ತಾ ಇದ್ದಾಳೆ ಇವಾಗ. ಇವನಿಗೂ ಕೂಡ ಹಚ್ತಾ ಇದ್ದಾಳೆ. ನೋಡಿ ಇವನು ಹೇಗೆ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಏನಕ್ಕೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಅಳ್ತಾ ಇದ್ದ ಇವತ್ತಂತರೂ. ಆ ಥರ ತುಂಬಾ ಅಳ್ತಾ ಇದ್ನ ನೋಡ್ಬೋದು. ಎಷ್ಟು ನೀಟಾಗಿ ಕುಂಕುಮನ ಇಡ್ತಾ ಇದ್ದಾಳೆ ಅವಳು. ಇಡ್ಸ್ಕೊತಾನೇ ಇಲ್ಲ ಅವನು. ಆನಂತರ ಅವರ ದೊಡ್ಡಕ್ಕನು ರಾಖಿನ ಕಟ್ತಾ ಇದ್ದಾಳೆ. ನೋಡಿ, ಅವ್ರ ಅಮ್ಮ ಹೇಳ್ಕೊಡ್ತಾ ಇದ್ದಾರೆ ಅವ್ರಿಗೆ. ಚಿಕ್ಕ ಮಕ್ಕಳು ಅಂದ್ರೆ ಇದೇ ಥರವಲ್ವಾ, ಹೇಳ್ಕೊಟ್ರೆ ಎಲ್ಲನೂ ಕಲ್ತ್ಕೋತಾರೆ. ನಾವು ಹೇಳ್ಕೊಡ್ಬೇಕಷ್ಟೇ ಸಮಾಧಾನದಿಂದ. ಅದೇ ಥರನೇ ನಮ್ಮಕ್ಕ ಹೇಳ್ಕೊಡ್ತಾ ಇದ್ರು. ಅವರು ಅದೇ ಥರನೇ ಮಾಡಿಬಿಟ್ಟು ರಾಖಿನ ಕಟ್ಟಿದ್ರು. ನೋಡ್ಬೋದು, ಕುಂಕುಮನೂ ಹಚ್ತಾ ಇದ್ದಾಳೆ. ನೋಡಿ, ಇಬ್ಬರು ಬ್ರದರ್ಸು ಕೂತ್ಕೊಂಡಿದ್ದಾರೆ ಇಲ್ಲಿ. ಯಾವ ಥರ ಕಾಣಿಸ್ತದೆ ನಮ್ಮ ಪಾಪು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಎಲ್ಲ ಮಕ್ಕಳು ಯಾವ ಥರ ಕಾಣಿಸುತ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸಿ ಫ್ರೆಂಡ್ಸ್. ನೋಡಿ, ರಾಖಿನ ಕಟ್ತಾ ಇದ್ದಾರೆ ಇವಾಗ. ತುಂಬ ಚೆನ್ನಾಗಿರೋ ರಾಖಿನ ತೊಗೊಬಂದಿದ್ದಾರೆ. ಸಿಂಪಲಾಗಿ ತುಂಬ ಚೆನ್ನಾಗಿದ್ವು. ನೋಡ್ಬೋದು ಕಟ್ಸ್ಕೊಳಕ್ಕೆ ಯಾವ ಥರ ಅಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಕೈ ಕೊಡೋಕ್ಕೆ ರೆಡಿ ಇಲ್ಲ ಅವನು, ಆ ಥರ ಅಳ್ತಾ ಇದ್ದಾನೆ. ಹಾಗೆಯೇ ಒಂದೆರಡು ಫೋಟೋನು ತೆಗಿತಾ ಇದ್ವಿ. ಅದಕ್ಕೆ ಈ ಥರ ನೋಡ್ತಾ ಇದ್ದಾಳೆ ಕೃತಿಕಾ. ಇವಾಗ ಕವನನ್ನು ಕೂಡ ರಾಖಿನ ಕಟ್ಟಿದ್ಲು ಅವ್ರ ಅಣ್ಣನಿಗೆ. ನೋಡ್ಬೋದು ಪಾಪು ಯಾವ ಥರ ನೋಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಫೋನನ್ನು. ಆರ್ತಿನ ಬೆಳಗ್ತಾ ಇದ್ದಾರೆ ಇವಾಗ. ಅವ್ರ ಅಮ್ಮನೇ ಹಿಡ್ಕೊಂಡು ಬೆಳಗಿಸ್ತಾ ಇದ್ದಾರೆ. ಹೇಳ್ಕೊಟ್ರೆ ಎಲ್ಲನೂ ಮಾಡ್ತಾರೆ ನೋಡ್ಬೋದು. ತುಂಬ ಚೆನ್ನಾಗೇ ಮಾಡಿದ್ರು ಅಂತಲೇ ಹೇಳ್ಬೋದು. ನೋಡ್ಬೋದು, ಲಾಸ್ಟಲ್ಲಿ ಸ್ವೀಟ್ನ ತಿನ್ನಿಸ್ತಾ ಇದ್ದಾರೆ ಇಬ್ರಿಗೂ ಕೂಡ. ಮಕ್ಕಳಿಗೆ ರಾಖಿ ಕಷ್ಟಲ್ಲಿ 2-3 ಅವರ್ ತೊಗೊಂಡ್ಬಿಡ್ತು. ಅಷ್ಟಾದ್ರೆ ಟೈಮ್ ತೊಗೊಂಡ್ರು. ನೋಡ್ಬೋದು, ಫೋಟೋನ ತೆಗೆಸ್ಕೊಂಡ್ರು ಒಂದೆರಡು. ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲನೂ.
ನಿಂದಿರಿಸ್ಬಿಟ್ಟು ಒಂದು ಸ್ವಲ್ಪ ಫೋಟೋಸ್ನ ತಗೊಂಡ್ವಿ ಪಾಪುದು ಎಲ್ಲರದ್ದು ಕೂಡ. ನೋಡಿ ಈ ಥರ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ. ನನಗೆ ಈ ಥರ ಹೇರ್ ಸ್ಟೈಲ್ ತುಂಬಾ ಇಷ್ಟ ಆಗಿಬಿಟ್ಟಿದೆ. ಇವಾಗ ಈ ಥರನೂ ಇಷ್ಟ ಆಗುತ್ತೆ ಡ್ರೆಸ್ಸಲ್ಲಿ ಮತ್ತು ಸಾರಿಲಿ ಎಲ್ಲದಕ್ಕೂ ಇದೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದನ್ನೇ ಹಾಕ್ಕೊಂಬಿಟ್ಟಿದ್ದೀನಿ. ನಮ್ಮ ತಮ್ಮ ಫ್ರೆಂಡ್ಸ್ ಬೆಳಗ್ಗೆಯಿಂದ ಹೇಳ್ತಾ ಇದ್ದೀನಿ ಕಟ್ಟಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಹಾಗೇನೇ ಅಡ್ಡಾಡ್ತಿದ್ದಾನೆ. ನೋಡಿ ಲಾಸ್ಟಿಗೆ ಇಬ್ಬರು ಕೂತ್ಕೊಂಡ್ರು. ಅವನಿಗೆ ಡ್ರೆಸ್ ಚೇಂಜ್ ಮಾಡ್ಕೊಂಬ ಅಂತ ಹೇಳಿದ್ರೆ ಹಂಗೇ ಕೂತ್ಕೊಂಡಿದ್ದಾನೆ. ಇರಲಿ ಕಟ್ಟು ಅಂತ ಹೇಳ್ಬಿಟ್ಟು. ನೋಡಿ ನಾವು ಇದೇ ಥರನೇ ಮಾಡೋದು ರಾಖಿ ಹಬ್ಬನ, ರಕ್ಷಾಬಂಧನನ ರಾಖಿ ಹಬ್ಬ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ಕರಿತೀವಿ ಉತ್ತರ ಕರ್ನಾಟಕ ಸೈಡು. ವಿಭೂತಿ ಹಚ್ಬಿಟ್ಟು ಸ್ವಲ್ಪ ಕುಂಕುಮನ ಹಚ್ಬಿಟ್ಟು ರಾಖಿನ ಕಟ್ಟಿ ಆರತಿನ ಬೆಳಗ್ತೀವಿ. ನನಗೆ ಏನಕ್ಕೂ ಗೊತ್ತಿಲ್ಲ, ಒಂಥರ ಈ ಥರದ್ದು ರಾಖಿನ ತುಂಬಾ ಇಷ್ಟ ಆಗಿಬಿಟ್ಟಿದ್ವು. ಒಂದು ಸ್ವಲ್ಪ ದೊಡ್ಡದಾಗಿರ್ತಾವಲ್ಲ ಆ ಥರ ರಾಖಿನೇ ತುಂಬಾ ಇಷ್ಟ ಆಗಿದ್ದು. ಅದಕ್ಕೋಸ್ಕರನೇ ಈ ಥರನೇ ತೊಗೊಂಬಂದಿದ್ದೆ ನಾನು ಈ ವರ್ಷ. ಹೋದ ವರ್ಷ ಬೆಳ್ಳಿ ರಾಖಿನ ಕಟ್ಟಿದ್ದೀನಿ. ಅದನ್ನು ಕೂಡ ಒಂದೇ ದಿನವೇ ಹಾಕ್ಕೊಂಡಿದ್ರು. ಅದಕ್ಕೋಸ್ಕರನೇ ಈ ರಾಖಿನೂ ಒಂದೇ ದಿನ ಹಾಕೋತಾರೆ ಅಂತ ಹೇಳ್ಬಿಟ್ಟು ಈ ಥರದ್ದೇನೋ ತೊಗೊಂಬಂದಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವು ಅವ್ರ ಕೈಗೆ. ನೋಡಿ ಇವಾಗ ಆರತಿನ ಬೆಳಗ್ತಾ ಇದ್ದೀನಿ. ವೀಡಿಯೋನ ಒಂದು ಸ್ವಲ್ಪ ಫಾಸ್ಟಾಗಿ ಇಟ್ಟಿದ್ದೀನಿ. ಸ್ವೀಟ್ನ ತಿನ್ನಿಸ್ತೆ ಇವಾಗ. ಕಾಲಿಗೆಲ್ಲ ನಮಸ್ಕಾರ ಮಾಡ್ಕೊಂಡಿದ್ರು. ಆ ವಿಡಿಯೋನ ನಾನು ಸ್ಕಿಪ್ ಮಾಡಿದ್ದೀನಿ. ಒಂದೆರಡು ಫೋಟೋಸ್ ಕೂಡ ತೆಗೆಸ್ಕೊಂಡ್ವಿ. ನಾನು ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ನಮ್ಮ ಪಾಪು ಸುಮ್ಮನೆ ಇರಲಿಲ್ಲ. ಸೊ ಅದಕ್ಕೋಸ್ಕರನೇ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲೇ ಇಲ್ಲ. ಅದಕ್ಕೋಸ್ಕರ ಸಾಯಂಕಾಲದಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಫೋಟೋಸ್ ಕೂಡ ಎಲ್ಲನೂ ತೆಗೆಸ್ಕೊಂಡ್ಬಿಟ್ಟು ನೋಡಿ. ಇನ್ನು ನಮ್ಮ ಚಿಕ್ಕಮ್ಮನ ಮಕ್ಳಿಗೂ ಅವ್ರಿಗೂ ಇಬ್ಬರಿಗೆ ರಾಖಿನ ಕಟ್ಟಬೇಕು. ಅವರು ಇದ್ದಿದ್ರೆ 4 ಜನಕ್ಕೂ ಒಂದೇ ಸರಿನೇ ಕಟ್ಬಿಡ್ತಿದ್ದೆ. ಅವರಿಲ್ಲ, ಎಲ್ಲಿಗೆ ಹೋಗಿದ್ದಾರೆ. ಅವ್ರು ಬಂದ ನಂತರ ಕಟ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಬಿಡ್ತೀನಿ. ಈ ಥರ ಡ್ರೆಸ್ ಹಾಕ್ಕೊಂಬಿಟ್ಟು ಪಾಪುನ ಎತ್ಕೊಂಡಿರೋಕ್ಕಾಗೋದಿಲ್ವ, ಅದಕ್ಕೋಸ್ಕರನೇ ಅವ್ರು ಬಂದ ತಕ್ಷಣ ಕಟ್ಟಬೇಕು. ನೋಡಿ ನಮ್ಮ ಅಣ್ಣನಿಗೆ ಇನ್ನೂ ರಾಖಿನ ಕಟ್ತಾನೇ ಇದ್ದಾರೆ. ಎಷ್ಟು ಚಿನ್ನದ ರಾಖಿನ ಕಟ್ಸ್ಕೊತಾನೋ ಗೊತ್ತಿಲ್ಲ. ಬೆಳಗ್ಗೆಯಿಂದ ಹಂಗೇ ಕಟ್ಸ್ಕೊತಾನೇ ಇದ್ದಾನೆ. ಆದರೆ ವಿಡಿಯೋನ ಮಾಡ್ತೀನಿ, ಇಲ್ಲಾಂದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಅವರು ಕೂಡ ಬಂದಿದ್ದರು. ಅವ್ರಿಗೂ ಕಟ್ಟಿದ್ರಾಯ್ತು ಅಂತ ಹೇಳ್ಬಿಟ್ಟು ಬೇಗ ರೆಡಿ ಮಾಡ್ಕೊಂಡ್ಬಿಟ್ಟು ರಾಖಿ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ವಿಡಿಯೋನ ಒಂದು ಸ್ವಲ್ಪ ಸ್ಪೀಡಲ್ಲೇ ಇಟ್ಟಿದ್ದೀನಿ. ಏನು ಇಷ್ಟು ಬೇಗ ಮಾಡ್ತಾ ಇದ್ದಾಳೆ ಅಂದ್ಕೋಬೇಡಿ. ನೋಡಿ ಎಲ್ಲರಿಗೂ ಸೇಮ್ ಆಗಿ ರಾಖಿನ ತೊಗೊಂಬಂದಿದ್ದೆ ನಾನು. ತುಂಬ ಚೆನ್ನಾಗಿದ್ದು ರಾಖಿಗಳು. ನೋಡ್ಬೋದು, ಇವಳು ಕಟ್ತೀನಿ ಅಂತಂತಿದ್ದಾಳೆ. ಇವಳು ಸೊಸೆ ಆಗ್ತಾಳೆ ಅವ್ರಿಗೆ, ಅದಕ್ಕೋಸ್ಕರ ಬೇಡಮ್ಮ ಅಂತ ಹೇಳ್ತಾ ಇದ್ದೀನಿ. ಅವಳು ಮುಟ್ಟಿ ನೋಡ್ತಾ ಇದ್ದಾಳೆ ನಾನು ಕಟ್ತಿದ್ದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಸ್ವೀಟ್ ಬಾಕ್ಸ್ ಅವಳ ಕೈಯಲ್ಲಿ ಕೊಟ್ಬಿಟ್ಟು ನಾನು ಆರತಿನ ಎತ್ತಾಯಿದ್ದೀನಿ. ಈ ವರ್ಷದ ಹಬ್ಬ ಮಾತ್ರ ತುಂಬ ಚೆನ್ನಾಗಾಯಿತು ನಮ್ಮದು. ಹೋದ ವರ್ಷ ಒಂದು ಸ್ವಲ್ಪ ಬೇಗ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಕಟ್ಬಿಟ್ಟಿದ್ದೆ. ನೋಡಿ ಕಾಲು ನಮಸ್ಕಾರ ಮಾಡ್ತಾ ಇದ್ದಾಳೆ. ಇವರಿಬ್ಬರು ನಮ್ಮ ತಮ್ಮಂದಿರು. ಎಲ್ಲರಿಗೂ ಚೆನ್ನಾಗಿ ಓದ್ರಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿದೆ ನಾನು ಕೂಡ. ನೋಡಿ ಇವ್ರ ಜೊತೆ ಒಂದೆರಡು ಫೋಟೋನ ತೆಗೆಸ್ಕೋಬೇಕು ಅಂತ ಹೇಳ್ಬಿಟ್ಟು ಫೋಟೋನ ತೆಗೆಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಈ ಫೋಟೋಸು ಕೂಡ. ನನ್ನ ಫೋನಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ, ನಮ್ಮ ಅಣ್ಣನ ಫೋನಲ್ಲಿ ತೆಗೆಸ್ಕೊತೀವಿ. ತುಂಬ ಚೆನ್ನಾಗಿ ಬರ್ತಾವೆ ಒಂದು ಫೋನಲ್ಲಿ ಫೋಟೋಸ್ ಎಲ್ಲನೂ. ಅದಕ್ಕೋಸ್ಕರನೇ ಅವನೇನೆ ತೆಗಿತಾ ಇದ್ದಾನೆ. ಮತ್ತು ಸಿಂಗಲ್ ತೆಗೆಸ್ಕೋತೀವಿ ಅಂತಂದರು. ಅದಕ್ಕೋಸ್ಕರ ಸಿಂಗಲನ್ನು ಕೂಡ ತೆಗೆಸ್ಕೊಂಡು ಕಟ್ಟೋದಂತೂ ಕಂಪ್ಲೀಟಾಗಿ ಎಲ್ಲನೂ ಮುಗೀತು ಫ್ರೆಂಡ್ಸ್.
ಆದರೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ಇನ್ನು ಮುಂದೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಅಮ್ಮಂದಿರೂ ಅವ್ರ ತಮ್ಮಂದಿರಿಗೆ ಕಟ್ಟಬೇಕು. ಆ ವ್ಲಾಗ್ನೂ ಕೂಡ ಅಟ್ಯಾಚ್ ಮಾಡಿದ್ರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್. ನೋಡಿ, ಇದು ನೈಟು ಅಮ್ಮ ಅವ್ರ ತಮ್ಮಂದಿರಿಗೆ ರಾಖಿನ ಕಟ್ಟೋಕ್ಕೆ ಹೋಗಿದ್ರು. ನೋಡ್ಬೋದು ನಮ್ಮಮ್ಮ ಯಾವ ಥರ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಇವ್ರು ಬಂದುಬಿಟ್ಟು ನಮ್ಮ ಅಕ್ಕ, ಹಿಂದ್ಗಡೆ ಇರೋದು ನಮ್ಮ ತಂಗಿ, ಇವರಿಬ್ಬರು ನಮ್ಮ ಚಿಕ್ಕಮ್ಮನ ಮಕ್ಕಳು, ಅವಳು ನಮ್ಮ ಚಿಕ್ಕಮ್ಮನ ಮಗಳು. ನೋಡಿ, ಇವರೇ ನಮ್ಮ ಅಮ್ಮನ 3ನೇ ತಮ್ಮ, ನಮ್ಮ ಪಾಪು ಕೃತಿಕಾ, ಕವನ ಮತ್ತು ಅವರ ಮಮ್ಮಿ ಅಲ್ಲಿ ಕುತ್ಕೊಂಡಿದ್ದಾರಲ್ಲ ಅವ್ರ ವೈಫ್ ಇವರು. ನೋಡ್ಬೋದು ನಮ್ಮ ಕೃತಿಕಾ ಡ್ಯಾನ್ಸ್ ಮಾಡ್ತಾ ಇದ್ದಾಳಲ್ಲಿ, ನಮ್ಮ ಪಾಪುನ ನೋಡ್ಕೋತಾ. ಒಂದು ಸ್ವಲ್ಪ ವೀಡಿಯೋನ ಸ್ಪೀಡಲ್ಲೇ ಇಟ್ಟಿದ್ದೀನಿ. ನಾನು ನೈಟಿ ಮೇಲೆ ಇದ್ದೆ, ಅದಕ್ಕೋಸ್ಕರನೇ ವೀಡಿಯೋನು ಜಾಸ್ತಿ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಎಲ್ಲರೂ ಇಲ್ಲೇ ರಾಖಿ ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದೀವಿ. ನೋಡ್ಬೋದು ಇವರಿಬ್ಬರು ಡ್ಯಾನ್ಸ್ ಮಾಡೋದು, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ನಮ್ಮ ಕೃತಿಕಾ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ನೋಡಿ, ಇವಾಗ ಇವರು ಕೂಡ ರಾಖಿನ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದರು. ಇವರು ಬಂದ್ಬಿಟ್ಟು ನಮ್ಮ ಚಿಕ್ಕಮ್ಮ, ಇವರು ನಮ್ಮಮ್ಮ, ಇವ್ರ ತಮ್ಮಂದಿರು ಇಬ್ಬರು. ಎಲ್ಲರೂ ಕೂಡ ಅಲ್ಲೇ ಹೋಗಿದ್ವಿ, ಅಲ್ಲೇ ರಾಖಿ ಕಟ್ಟಿದ್ರು. ಇದು ಬಂದ್ಬಿಟ್ಟು ಟ್ಯೂಷನ್ ರೂಮ್. ಇದು ಇವರು ಸಾಯಂಕಾಲ ಸ್ಕೂಲ್ ಬಿಟ್ಟದಿಂದ ಟ್ಯೂಷನ್ ಕ್ಲಾಸ್ನ ತಗೋತಾರೆ, ಆ ರೂಮ್ ಇದು.
ಇಬ್ಬರು ಕೂಡ ರಾಖಿ ಕಟ್ಬಿಟ್ಟು ಫೋಟೋಸ್ನ ತೆಗೆಸ್ಕೊಂಡ್ರು. ನೋಡಿ ಎಲ್ಲರೂ ರಾಖಿ ಕಟ್ಟಿದ್ದು ಕಂಪ್ಲೀಟಾಗಿ ಮುಗಿದಿದೆ. ಇವರು ರಾಖಿ ಕಟ್ಟಿಯಿಂದ ಸೀರೆನ ಗಿಫ್ಟಾಗಿ ಕೊಟ್ಟಿದ್ದಾರೆ. ಒಂದು ಗ್ರೀನ್ ಕಲರ್ದು, ಒಂದು ಬ್ಲೂ ಕಲರ್ದು. ತುಂಬ ಚೆನ್ನಾಗಿದ್ದಾವೆ ಎರಡು ಸಾರೀಸು ಕೂಡ. ನೋಡಿ ಅವ್ರ ಮಕ್ಕಳನ್ನು ಕೂಡ ನಿಂದ್ರಿಸ್ಬಿಟ್ಟು ಕೊಡ್ತಾಯಿದ್ದಾರೆ. ಇಬ್ರಿಗೂ ಒಂದೊಂದು ಸಾರಿನ ಕೊಟ್ಟಿದ್ದಾರೆ. ರಾಖಿ ಹಬ್ಬ ಇದೆಯಲ್ಲ ಅದಕ್ಕೋಸ್ಕರನೇ. ಇವಾಗ ನಮಸ್ಕಾರ ಮಾಡೋದಕ್ಕೆ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೂಡಿಸ್ತಾ ಇದ್ದಾರೆ. ಇರಲಿ ಬೇಡ ಅಂತಂದು ಹೇಳ್ಬಿಟ್ಟು ಇವರು ಬೇಡ ಅಂತಿದ್ದಾರೆ. ಅವ್ರು ಕೂತ್ಕೊಳ್ಳಿ ಅಂತಂದು ಹೇಳ್ತಿದ್ದಾರೆ. ಅದನ್ನು ಇಬ್ಬರು ಕೂತ್ಕೊಂಡ್ರು. ನೋಡಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಇವಾಗ ಇಬ್ಬರು ತಮ್ಮಂದಿರಲ್ವ ಅದಕ್ಕೋಸ್ಕರ ನಮಸ್ಕಾರನ ಮಾಡಿಕೊಂಡ್ರು. ವರ್ಷಕ್ಕೊಂದ್ಸರಿ ಬರೋದಲ್ಲ, ಅಕ್ಕ ತಮ್ಮನ ಹಬ್ಬ ಅಂತ ಹೇಳ್ಬೋದು, ಅಣ್ಣ ತಂಗಿ ಹಬ್ಬ ಅಂತಲೇ ಹೇಳ್ಬೋದು. ಈ ಒಂದು ಹಬ್ಬನ ತುಂಬ ಚೆನ್ನಾಗಿ ಆಚರಿಸ್ತೀವಿ ನಾವು ಕೂಡ. ನೀವು ಯಾವ ಥರ ಆಚರಿಸ್ತೀರ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೋಡಿ ಎಲ್ಲನೂ ಮುಗಿದಿದೆ. ಇನ್ನೂ ರಾಖಿ ಕಟ್ಟೋರಿದ್ದಾರೆ, ತೋರಿಸ್ತೀನಿ ಇರಿ. ನೋಡ್ಬೋದು ನಮ್ಮ ಅಕ್ಕನೂ ನಮ್ಮ ಅಣ್ಣನಿಗೆ ಕಟ್ತಾ ಇದ್ದಾಳೆ ಇವಾಗ. ಮತ್ತು ನಮ್ಮ ಚಿಕ್ಕಮ್ಮನ ಮಗನಿಗೂ ಇಬ್ಬರಿಗೂ ಕೂಡ ಕಟ್ತಾ ಇದ್ದಾಳೆ. ಹಾಗೆಯೇ ಒಂದು ಎರಡು ಫೋಟೋಸ್ನು ಕೂಡ ತೆಗೆಸ್ಕೊತಾ ಇದ್ರು. ಎಲ್ಲರೂ ರಾಖಿ ಕಟ್ಟೋಷ್ಟರಲ್ಲಿ 8:30 ಬಂದುಬಿಡ್ತು ಟೈಮು. ಅಷ್ಟೊತ್ತಾಗ್ಬಿಟ್ಟಿತ್ತು ಟೈಮು. ಬೇಗನೆ ಮುಗಿಸ್ಕೊತಾ ಇದ್ರು. ಇನ್ನೊಬ್ಬರು ಅಕ್ಕನೂ ಕಟ್ತಾ ಇದ್ದಾಳೆ ಇವ್ರಿಗೆ. ಎಲ್ಲರೂ ಕಟ್ಟೋದು ಕಂಪ್ಲೀಟಾಗಿ ಮುಗಿದಿದೆ. ನಮ್ಮ ತಂಗಿ ಒಬ್ಬಳು ಇದ್ದಾಳೆ, ಅವಳು ಒಬ್ಬಳು ಕಟ್ಟಿದರೆ ಆಯಿತು. ಈ ವಿಡಿಯೋ ಒಂದು ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇನ್ನು ಮುಂದೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.